Good morning, students. Welcome to accountancy class. So we are in third chapter, right, my dears, under the heading of classifying the following debits and credit aspects. ಇದರಲ್ಲಿ ನಾನು ಒಂದು ಪ್ರಾಬ್ಲಮ್ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಅದಕ್ಕೂ ನಿಮಗೆ ಅರ್ಥ ಆಗಿರೋಲ್ಲ ಅಂತ ಐ ನೋ ಮೈ ಡಿಯರ್ ಸ್ಟೂಡೆಂಟ್ಸ್. ಅಗೇನ್ ಇದ್ರ ನಿಮಗೆ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ಲಿ ವಿ ಶುಡ್ ಅನಲೈಸ್ ದ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ವಿ ಶುಡ್ ಐಡೆಂಟಿಫೈ ದ ಟೂ ಆಸ್ಪೆಕ್ಟ್ಸ್ ಆಫ್ ಇನ್ ಅ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್. ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಟೂ ಆಸ್ಪೆಕ್ಟ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ಡೆಬಿಟ್, ವಾಟ್ ಈಸ್ ಕ್ರೆಡಿಟ್. ಸೊ ಡೆಬಿಟ್ ಯಾವುದು, ಕ್ರೆಡಿಟ್ ಯಾವುದು, ನಾವು ಆಸ್ಪೆಕ್ಟ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೂ ಮುಂಚೆ ಯಾವ ಒಂದು ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ ನೋಡ್ಕೋಬೇಕಾಗುತ್ತೆ ಅಂತ ಹೇಳಿದ್ದೆ. ಸೊ ಅಂದ್ರೆ ಏನು, ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ಅಕೌಂಟ್ಸ್ ಬರುತ್ತೆ. ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ಅಕೌಂಟ್ಸ್ ಬರುತ್ತೆ. ವಿ ಹ್ಯಾವ್ ಟು ಐಡೆಂಟಿಫೈ ದ two accounts of in a single transaction, my dears. Where a debit, that transaction will be definitely credit is there. ಇಲ್ಲಿ ಡೆಬಿಟ್ ಇರುತ್ತೋ ಅಲ್ಲಿ ಕ್ರೆಡಿಟ್ ಇದ್ದೇ ಇರುತ್ತೆ ಅಂತ ಹೇಳಿದ್ದೆ. ಸೊ ಫಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿದ್ದೆ ನೋಡಿ. ಸೆಕೆಂಡ್ ಪ್ರಾಬ್ಲಮ್, ಕ್ಲಾಸಿಫೈಯಿಂಗ್ ದ ಫಾಲೋಯಿಂಗ್ ಡೆಬಿಟ್ಸ್ ಅಂಡ್ ಕ್ರೆಡಿಟ್ ಆಸ್ಪೆಕ್ಟ್ಸ್. ಇದು ಒಂದೇ ತರ ಕೊಟ್ಟಿದ್ದಾರೆ. ಸೊ ಆದರೆ ಒಂದೊಂದು ಟ್ರಾನ್ಸಾಕ್ಷನ್ ಅಲ್ಲಿ ಯಾವುದು ಡೆಬಿಟ್ ಯಾವುದು ಕ್ರೆಡಿಟ್, ಜೊತೆಗೆ ನೇಮ್ ಆಫ್ ದಿ ಅಕೌಂಟ್ಸ್, ಟೈಪ್ ಆಫ್ ದಿ ಅಕೌಂಟ್ಸ್, ಪ್ರಿನ್ಸಿಪಲ್ಸ್, ವಾಟ್ ಇಸ್ ಡೆಬಿಟ್ ಅಮೌಂಟ್, ವಾಟ್ ಇಸ್ ಕ್ರೆಡಿಟ್ ಅಮೌಂಟ್ ಅಂತ ನಾನು ಮೆನ್ಷನ್ ಮಾಡಿಸ್ತಾ ಹೋಗ್ತೀನಿ. ನೋಡಿ, ಮಿಸ್ಟರ್ ಚಂದ್ರ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹80,000 ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮಿಸ್ಟರ್ ಚಂದ್ರ ಕಮೆನ್ಸ್ಡ್ ಬಿಸ್ನೆಸ್ ಅನ್ನೋದು ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಈಸ್ ನಥಿಂಗ್ ಬಟ್ ಮಿಸ್ಟರ್ ಚಂದ್ರ ಅಂದ್ರೆ ಏನು, ಪರ್ಸನ್ಸ್ ನೇಮ್ ಆಗುತ್ತೆ. ಅದಕ್ಕಾಗಿ ನಾನು ಅದನ್ನ ಪರ್ಸನಲ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀನಿ. ಬಟ್ ಆದ್ರೆ ಮಿಸ್ಟರ್ ಚಂದ್ರ ಎಲ್ಲಿ ಇರ್ತಾರಲ್ಲಿ ಕ್ಯಾಪಿಟಲ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಇಸ್ ಅ ಪ್ರೊಪ್ರೈಟರ್ ಆಫ್ ಅ ಬಿಸ್ನೆಸ್ ಆರ್ಗನೈಸೇಷನ್ ಅಂತ. ಕ್ಲಿಯರ್? ಕಮೆನ್ಸ್ಡ್ ಬಿಸ್ನೆಸ್ ಅಂತ ಬಂದ್ರೆ ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಕಮೆನ್ಸ್ಡ್ ಬಿಸ್ನೆಸ್ ಅಂತ ಬಂದ್ರೆ ಏನು, ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಒನ್ ಇಸ್ ಕ್ಯಾಪಿಟಲ್ ಅಕೌಂಟ್, ಅನ್ನೋದು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಏನು ಕೊಡ, ವಿತ್ ಕ್ಯಾಶ್ ರುಪೀಸ್ ಎಷ್ಟು, 80,000 ಇಟ್ ಇಸ್ ಅ ಕ್ಯಾಶ್ ಅಕೌಂಟ್. ಬಟ್ ಹಿಯರ್ ಸೊ ಈ ತರ ನಾವೇನ್ ಮಾಡ್ತೀವಿ ನೋಡ್ಕೋಬೇಕು. ದಟ್ ಈಸ್ ಅದಕ್ಕೂ ಮುಂಚೆ ಇದು ಯಾವ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡ್ಕೋಬೇಕಾಗುತ್ತೆ ಮಾಡಿ. ಸೊ ಮಿಸ್ಟರ್ ಚಂದ್ರ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 80,000. ದಿಸ್ ಟ್ರಾನ್ಸಾಕ್ಷನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ. ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಟ್ರಾನ್ಸಾಕ್ಷನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಬಿಕಾಸ್ ಕ್ಯಾಶ್ ಅಲ್ಲಿ ಅವರು ಸೆಟಲ್ಮೆಂಟ್ ಮಾಡ್ತಿದ್ದಾರೆ. ಅಂಡ್ ಸೆಕೆಂಡ್ ವಿಲ್ ಬಿ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್. ಬಾಟ್ ಗುಡ್ ಫಾರ್ ಕ್ಯಾಶ್ ಅಂದ್ರೆ ಪರ್ಚೇಸ್ ಗುಡ್ ಫಾರ್ ಕ್ಯಾಶ್. ಗೂಡ್ಸ್ ಅನ್ನ ಮೀನ್ಸ್ ಏನು ಪರ್ಚೇಸ್ ಮಾಡ್ತಿದ್ದಾರೆ ಕ್ಯಾಶ್ಗೆ, ದಟ್ ಈಸ್ 10,000 ಕ್ಯಾಶ್ಗೆ ಪರ್ಚೇಸ್ ಮಾಡ್ತಿದ್ದಾರೆ. ಅಂಡ್ ಥರ್ಡ್ ಒನ್ ಇಸ್ ಸೋಲ್ಡ್ ಗುಡ್ ಫಾರ್ ಕ್ಯಾಶ್. ಗೂಡ್ಸ್ ಅನ್ನ ಸೇಲ್ ಮಾಡ್ತಿದ್ದಾರೆ. ಸೊ ಕ್ಯಾಶ್ಗೆ 6,000 ಅಂಡ್ ರೆಂಟ್ ಪೇಡ್ 3,000, ಇಂಟ್ರೆಸ್ಟ್ ರಿಸೀವ್ಡ್ 500, ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್ 5,000, ಬಾಟ್ ಗೂಡ್ಸ್ ಫ್ರಮ್ ರವಿ 5,000. ಅಂದ್ರೆ ರವಿ ಕಡೆಯಿಂದ ಗೂಡ್ಸ್ ಅವರು ಪರ್ಚೇಸ್ ಮಾಡ್ತಾರಂತೆ. ರೈಟ್ ನೋ ಮಾಡಿ. ಅಂಡ್ ಸೋಲ್ಡ್ ಗೂಡ್ಸ್ ಟು ಆಕಾಶ್. ಆಕಾಶ್ಗೆ ಗೂಡ್ಸ್ ಅನ್ನ ಸೇಲ್ ಮಾಡ್ತಿದ್ದಾರೆ. ಅಂದ್ರೆ ಏನು, ಬಾಟ್ ಗೂಡ್ಸ್ ಫ್ರಮ್ ರವಿ ಮತ್ತೆ ಸೋಲ್ಡ್ ಗೂಡ್ಸ್ ಟು ಆಕಾಶ್ ಇವೆರಡೂ ಕೂಡ ಏನಾಗಿರುತ್ತೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದನ್ನೆಲ್ಲವನ್ನು ಬಿಟ್ಟು ರಿಮೈನಿಂಗ್ ಆಲ್ ದ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಿ ಸ್ಟೂಡೆಂಟ್ಸ್. ಕ್ಲಿಯರ್? And now heading solution. Under the headings of 5 headings there, name of the accounts, type of the accounts, principal, debit, credit. ಇಷ್ಟು ಐಟಮ್ನ ತಗೋತೀವಿ while we are classifying the transaction of debit and credit aspects. And now my dears, name of the accounts ಅಲ್ಲಿ ನೋಡಿ, the first ಅಕೌಂಟ್ ನೋಡಿ, ಮಿಸ್ಟರ್ ಚಂದ್ರ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಹೇಳಿದ್ದೆ ಅಲ್ವಾ ನಾನು. ಅಂದ್ರೆ ಏನು, ಇಲ್ಲಿ ಮಿಸ್ಟರ್ ಚಂದ್ರ ಏನು ಬಿಸ್ನೆಸ್ ಕಮೆನ್ಸ್ ಮಾಡ್ತಿದ್ದಾನೆ. ಒನ್ ಇಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಸೊ ಫಸ್ಟ್ ಇಸ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಒನ್ ಇಸ್ ಕ್ಯಾಪಿಟಲ್ ಅಕೌಂಟ್, ಅನದರ್ ಒನ್ ಇಸ್ ಹಿಯರ್ ಕ್ಯಾಶ್ ಅಕೌಂಟ್. ಅಂದ್ರೆ ಏನು, ಕ್ಯಾಶ್ ಈಸ್ ಅ ನಥಿಂಗ್ ಬಟ್ ಟೈಪ್ ಆಫ್ ಅಕೌಂಟ್ ಬಂದು ರಿಯಲ್ ಅಕೌಂಟ್ ಆಗಿರುತ್ತೆ ಅಂತ ಹೇಳಿದೆ. ದ ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ ಇಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ರೈಟ್ ನೋ. ಸೊ ಹಿಯರ್ ರಿಯಲ್ ಅಕೌಂಟ್ ನೋಡಿ, ಕ್ಯಾಶ್ ಆಗಂತ ಇಲ್ಲೇ ನೋಡ್ಕೋಬೇಕಾದ್ರೆ ಪ್ರಾಬ್ಲಮ್ ಅಲ್ಲೇ ನೀವು ಅನಲೈಸ್ ಮಾಡಿ. ಕ್ಯಾಶ್ ಅಕೌಂಟ್ ಆದ್ರೆ ಅದು ರಿಯಲ್ ಅಕೌಂಟ್ ಆಗುತ್ತೆ. ರಿಯಲ್ ಅಕೌಂಟ್ ನ ಪ್ರಿನ್ಸಿಪಲ್ ಏನಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂದಾಗ ಕ್ಯಾಶ್ ಬರ್ತಿದೆಯಾ ಬಿಸ್ನೆಸ್ಗೆ, ಎಸ್. ಅದಕ್ಕಾಗಿ ನಾನು ಕ್ಯಾಶ್ ಅಕೌಂಟ್ ಡೆಬಿಟ್ ಅಂತ ಮೆನ್ಷನ್ ಮಾಡ್ತೀನಿ. ಇಲ್ಲಿ ನೋಡ್ಕೋಬೇಕು, ಕ್ಯಾಶ್ ಅಕೌಂಟ್ ಡೆಬಿಟ್ ಅಂತ ಮೆನ್ಷನ್ ಮಾಡಬೇಕು. ಯಾಕಪ್ಪ ಅಂದ್ರೆ ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ ಏನಿದೆ ಮಾಡಿ, ಎಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ಏನಂದ್ರೆ ಏನ್ ಬಿಸ್ನೆಸ್ ಕಮೆನ್ಸ್ ಮಾಡ್ತಿದ್ದಾರೆ ಬಟ್ ಕ್ಯಾಶ್ ಬರ್ತಿದೆ ಬಿಸ್ನೆಸ್ಗೆ ಅಂದ್ರೆ ಏನು, ಬಿಸ್ನೆಸ್ಗೆ ಆಸ್ ಎ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಬೇಕು.
ಹಣ ಬಿಸ್ನೆಸ್ಗೆ ಬರ್ತಿದೆ ಅಂದ್ರೆ ಏನು? ಸೊ ಅದಕ್ಕಾಗಿ ನಾನು ಕ್ಯಾಶ್ ನ ಡೆಬಿಟ್ ಅಂತ ನಾನು ಮೆನ್ಷನ್ ಮಾಡ್ತೀನಿ. ಡೆಬಿಟ್ ವಾಟ್ ಕಮ್ಸ್ ಇನ್, ದುಡ್ಡು ಬರ್ತಿದೆ, ಅದಕ್ಕಾಗಿ ಡೆಬಿಟ್ ಕಾಲಮ್ ಅಲ್ಲಿ ಹಾಕ್ತಿದ್ದೀನಿ. ಕ್ರೆಡಿಟ್ ವಾಟ್ ಗೋಸ್ ಔಟ್, ನಥಿಂಗ್, ನಮ್ಗೆ ಇಲ್ಲಿಂದ ಯಾವುದೋ ಒಂದು ದುಡ್ಡು ಹೋಗ್ತಿಲ್ಲ. ಸಪೋಸ್ ಹೋಗ್ತಿದ್ರೆ ನಾನು ಕ್ರೆಡಿಟ್ ಕಾಲಮ್ ಅಲ್ಲೇ ಅಮೌಂಟ್ ನ ಮೆನ್ಷನ್ ಮಾಡ್ತಿದ್ದೆ. ಅದು ಡೆಬಿಟ್ ಆಗಿದ್ಯಾ ಕ್ರೆಡಿಟ್ ಆಗಿದ್ಯಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ಸೆಕೆಂಡ್ ಎಂಟ್ರಿ ಇಂದ ಸೆಕೆಂಡ್ ಅಕೌಂಟ್ ಇಂದ ಫಸ್ಟ್ ಟ್ರಾನ್ಸಾಕ್ಷನ್, ಅಗೇನ್ ಅದೇ ಟ್ರಾನ್ಸಾಕ್ಷನ್ ಅಲ್ಲಿ ಎರಡನೇ ಅಕೌಂಟ್ ಇರುತ್ತೆ, ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದ್ರೆ ಏನು? ಪರ್ಸನ್ಸ್ ನೇಮ್ ಇಂಡಿಕೇಟ್ ಮಾಡಿದರೆ ಪರ್ಸನಲ್ ಅಕೌಂಟ್ ಅಂತ ತಗೋತೀನಿ ಹಿಯರ್. ಸೊ ಪ್ರಿನ್ಸಿಪಲ್ ಏನಿದೆ ನಮ್ಮ ಒಂದು ಪರ್ಸನಲ್ ಅಕೌಂಟ್ ಪ್ರಿನ್ಸಿಪಲ್, ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್, ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್. ಹಿಯರ್ ಡೆಬಿಟ್ ದ ರಿಸೀವರ್ ಏನ್ ದುಡ್ಡು ತಗೋತಾ ಇದ್ದಾನ ಅವನು? ಇಲ್ಲ. ಕ್ರೆಡಿಟ್ ದ ಗಿವರ್ ಕೊಡ್ತಿರೋದಲ್ವಾ ಗಿವರ್. ನೋಡಿ ಯಾರು ಅಮೌಂಟ್ ಕೊಡ್ತಿರೋದು ಬಿಸ್ನೆಸ್ಗೆ? ಚಂದ್ರ ಅಮೀನ್ಸ್ ಕೊಡ್ತಿದ್ದಾನೆ, ಅದಕ್ಕಾಗಿ ನಾನು ಕ್ರೆಡಿಟ್ ಕಾಲಮ್ ಅಲ್ಲಿ ಅಮೌಂಟ್ ನ ಮೆನ್ಷನ್ ಮಾಡ್ತಿದ್ದೀನಿ. ಯಾಕೆ ಮಾಡ್ತಿದ್ದೀನಿ ನೋಡ್ಕೋಬೇಕಾಗುತ್ತೆ. ಆನ್ ದ ಸೆಕೆಂಡ್ ಟ್ರಾನ್ಸಾಕ್ಷನ್ ವಿಲ್ ಬಿ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್, ಬಾಟ್ ಗುಡ್ ಫಾರ್ ಕ್ಯಾಶ್. ಹಿಯರ್ ಬಾಟ್ ಗೂಡ್ಸ್ is one entry and cash rupees 10,000 is one entry. ಅರ್ಥ ಆಗ್ತಿದ್ಯಾ? ಬಾಟ್ ಗೂಡ್ಸ್ ಅಂದ್ರೆ ಪರ್ಚೇಸ್ ಗೂಡ್ಸ್ ಮಾಡಿದ್ರೆ one entry ಬರುತ್ತೆ, ಕ್ಯಾಶ್ ಬಂದು ಎರಡನೇ ಎಂಟ್ರಿ ಬರುತ್ತೆ. And also this type of transaction will be also cash transaction. See entry ಹೇಗೆ ತಗೋತೀರಾ? One is purchase account, that bought goods. Purchase account ಯಾವ ಟೈಪ್ ಆಫ್ ಅಕೌಂಟ್? ರಿಯಲ್ ಅಕೌಂಟ್ ಅಂತ ಹೇಳಿದ್ದೆ. ಸೊ ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ ಏನಿದೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಪರ್ಚೇಸ್ ಡೆಬಿಟ್ ವಾಟ್ ಕಮ್ಸ್ ಇನ್, ಪರ್ಚೇಸ್ ಆದ್ರೆ ಏನು ಬರ್ತಿದ್ಯಾ? ಕಂಪನಿಗೆ ಏನೋ ಒಂದು ಪರ್ಚೇಸ್ ಮಾಡಿದ್ರೆ ಗೂಡ್ಸು, ಅದಕ್ಕಾಗಿ ಪರ್ಚೇಸಸ್ ನ ನಾವು ಡೆಬಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಬೇಕು. ಅಂಡ್ ಸೆಕೆಂಡ್ ಏನಿದೆ? ಕ್ಯಾಶ್ ಅಕೌಂಟ್. ನೋಡಿ ಕ್ಯಾಶ್ ಅಕೌಂಟ್, ಕ್ಯಾಶ್ ಈಸ್ ಎನ್ ವಿಚ್ ಟೈಪ್ ಆಫ್ ಅಕೌಂಟ್? ರಿಯಲ್ ಅಕೌಂಟ್. ಹಿಯರ್ ನೋಡ್ಕೊಳ್ಳಿ, ರಿಯಲ್ ಅಕೌಂಟ್ ನ ಪ್ರಿನ್ಸಿಪಲ್ ಏನಿದೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸಿ ಹಿಯರ್. ಸೊ ಕ್ಯಾಶ್ ಬರ್ತಿದ್ಯಾ ಹೋಗ್ತಿರುತ್ತಾ ಮಾಡಿ ಸ್ಟೂಡೆಂಟ್ಸ್? ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಏನು? ದುಡ್ಡನ್ನ ಕೊಡ್ತಾ ಇರ್ತಾರೆ. ನೋಡಿ ಡೆಬಿಟ್ ವಾಟ್ ಕಮ್ಸ್ ಇನ್, ಏನು ದುಡ್ಡು ಬರ್ತಿಲ್ಲ ಇಲ್ಲಿ. ಬಟ್ ಕ್ರೆಡಿಟ್ ವಾಟ್ ಗೋಸ್ ಔಟ್, ಏನು ಹೋಗ್ತಿರೋದು ಇಲ್ಲಿಂದ? ಕ್ರೆಡಿಟ್ ವಾಟ್ ಗೋಸ್ ಔಟ್, ದುಡ್ಡು ಅವ್ರು ಕೊಡ್ತಾ ಇರ್ತದ್ದು. ಅದಕ್ಕಾಗಿ ನಾನು ಕ್ರೆಡಿಟ್ ಕಾಲಮ್ ಅಲ್ಲಿ ಅಮೌಂಟ್ ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಟು ಬಿ ನೋಟೆಡ್. ದಿಸ್ ಇಸ್ ದ ಸೆಕೆಂಡ್ ಎಂಟ್ರಿ ಮಾಡಿ. And the third transaction will be sold good for cash. Sold goods for cash 6,000. This is a cash transaction. ಏನು ಸೇಲ್, ಕ್ಯಾಶ್ ಸೇಲ್ ಮಾಡ್ತಿದ್ದಾರೆ ಗೂಡ್ಸ್ ಅನ್ನ, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಹಿಯರ್ the two type of accounts are there. One is sales account. Sold goods means sales account. One is cash account. Clear? Sales account, cash account. ಸೊ ಸೇಲ್ಸ್ ಅಕೌಂಟ್ ಅಂತ ಬಂದಾಗ ಯಾವ ಟೈಪ್ ಆಫ್ ಅಕೌಂಟ್ ಬರುತ್ತೆ? ರಿಯಲ್ ಅಕೌಂಟ್ ಬರುತ್ತೆ. ಕ್ಯಾಶ್ ಅಕೌಂಟ್ ಯಾವ ಟೈಪ್ ಆಫ್ ಅಕೌಂಟ್ ಬರುತ್ತೆ? ಕ್ಯಾಶ್ ಅಕೌಂಟ್ ಯಾವ ಟೈಪ್ ಆಫ್ ಅಕೌಂಟ್ ಬರುತ್ತೆ? ರಿಯಲ್ ಅಕೌಂಟೇ ಬರುತ್ತೆ. ಸೊ ರಿಯಲ್ ಅಕೌಂಟ್ ಪ್ರಿನ್ಸಿಪಲ್, ಕ್ರೆಡಿಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದ್ರೆ ಏನು? ಸೇಲ್ಸ್ ಬಂದು ಸೇಲ್ಸ್ ಆಗ್ತಾ ದುಡ್ಡು ಬರ್ತಾ ಇರ್ತಲ್ವಾ, ಕ್ಯಾಶ್ ಬರ್ತಾ ಇದೆ ಅಂದ್ರೆ ಏನು? ಕ್ಯಾಶ್ ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಡೆಬಿಟ್ ಅಂತ ಕನ್ಸಿಡರ್ ಮಾಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್. ಕ್ಯಾಶ್ ಅಕೌಂಟ್ ಯಾಕೆಂದ್ರೆ ಕ್ಯಾಶ್ ಅಕೌಂಟ್ ಪ್ರಿನ್ಸಿಪಲ್ ಏನಿದೆ? ರಿಯಲ್ ಅಕೌಂಟ್ ಆಗುತ್ತೆ. ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಏನಾಗುತ್ತೆ? ನಾವು ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಬರ್ತಾ ಇದೆ, ಸೇಲ್ ಆಗ್ತಿದ್ರೆ, ಅದಕ್ಕಾಗಿ ಕ್ಯಾಶ್ ಅಕೌಂಟ್ ನಾನು ಡೆಬಿಟ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ನೋಡಿ ಕ್ಯಾಶ್ ಅಕೌಂಟ್ ದಟ್ ಈಸ್ ರಿಯಲ್ ಅಕೌಂಟ್ ಆಗುತ್ತೆ. ಅದರ ಒಂದು ಪ್ರಿನ್ಸಿಪಲ್ ಬಂದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂಡ್ ನೌ ದ ಕ್ಯಾಶ್ ಟ್ರಾನ್ಸಾಕ್ಷನ್ ಏನೊಂದು ಮೈ ಡಿಯರ್ ಸ್ಟೂಡೆಂಟ್ಸ್? ಸೊ ಕ್ಯಾಶ್ ಅಕೌಂಟ್ ಅಂತಾನೆ ಆಗುತ್ತೆ ಅಲ್ವಾ? ಕ್ಯಾಶ್ ಏನು ಬರ್ತಿದೆಯಲ್ಲ, ಅಂದ್ರೆ ಸೇಲ್ಸ್ ಅಕೌಂಟ್ ಏನಿದೆ? ಸೇಲ್ಸ್ ಅಕೌಂಟ್. ಅಂಡ್ ನೌ ವಿಚ್ ಟೈಪ್ ಆಫ್ ಅಕೌಂಟ್? ರಿಯಲ್ ಅಕೌಂಟ್ ಆಗುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಸೇಲ್ಸ್ ಆದ್ರೆ ಏನು? ಸೇಲ್ಸ್ ಅಕೌಂಟ್ ಸೇಲ್ ಆಗ್ತಿದೆಯಾ ಗೂಡ್ಸ್, ಏನೋ ಒಂದು ಗೂಡ್ಸ್ ಸೇಲ್ ಮಾಡ್ತಿದಾರ, ಅದಕ್ಕಾಗಿ ನಾನು ಅದನ್ನ ಕ್ರೆಡಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಥರ್ಡ್ ಎಂಟ್ರಿ ಮಾಡಿ. ಆನ್ ದ ಫೋರ್ತ್ ಒನ್, ರೆಂಟ್ ಪೇಡ್. ರೆಂಟ್ ಪೇಡ್ ಅಂದ್ರೆ ಏನು? ಇಟ್ ಈಸ್ ಆಲ್ಸೋ ಕ್ಯಾಶ್ ಟ್ರಾನ್ಸಾಕ್ಷನ್ ಮೈ ಡಿಯರ್ಸ್. ಇದು ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಹೇಗಪ್ಪ ಅಂದ್ರೆ ರೆಂಟ್ ಪೇಡ್ ಆಗ್ತಿದೆ. ಸೊ ಒನ್ ಇಸ್ ರೆಂಟ್ ಅಕೌಂಟ್, ಯೂಶುವಲ್ ಆಗಿ ಅಲ್ಲೇ ಇದೆ, ರೆಂಟ್ ಅಕೌಂಟ್ ತಗೋತೀನಿ. ಒನ್ ಇಸ್ ಕ್ಯಾಶ್, ಏನಾದ್ರು ಅಮೌಂಟ್ ಇದೆಯಾ? ಕ್ಯಾಶ್ ಅಕೌಂಟ್ ತಗೋತೀಯಾ. ಬಟ್ ರೆಂಟ್ ಯಾವ ಅಂತ ಆಗುತ್ತೆ? ರೆಂಟ್ ಪೇಡ್ ಅಂದ್ರೆ ಏನು? ಎಕ್ಸ್ಪೆನ್ಸಸ್ ಆಗಿರುತ್ತೆ. ರೆಂಟ್ ಪೇಡ್ ಅಂದ್ರೆ ಏನು? ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಹಿಯರ್ ನಾಮಿನಲ್ ಅಕೌಂಟ್ ಟ್ರೇಡ್ ಮಾಡ್ತೀನಿ. ನಾಮಿನಲ್ ಅಕೌಂಟ್ ರೂಲ್ಸ್ ಏನಿದೆ? ನಾಮಿನಲ್ ಅಕೌಂಟ್ ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್ಸ್ ಅಂಡ್
ಗೈನ್ಸ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂದ್ರೆ ಏನು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂದ್ರೆ ಏನು? ನಮ್ಮ ರೆಂಟ್ ಪೇಡ್ ಬಂದು ಪೇ ಅಲ್ವಾ, ಎಕ್ಸ್ಪೆನ್ಸಸ್ ಅಲ್ಲ, ಅದಕ್ಕಾಗಿ ನಾನು ರೆಂಟ್ ಅಕೌಂಟ್ ನ ಡೆಬಿಟ್ ಅಂತ ಮೆನ್ಷನ್ ಮಾಡ್ತೀನಿ. ಕ್ಯಾಶ್ ಬಂದು ಸೊ ಕ್ಯಾಶ್ ಅಕೌಂಟ್ ಆಲ್ಸೋ ರಿಯಲ್ ಅಕೌಂಟ್ ಆಗುತ್ತೆ. ರಿಯಲ್ ಅಕೌಂಟ್ ಅಂತ ಬಂದಾಗ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಕ್ಯಾಶ್ ಬರ್ತಿದ್ಯಾ ಬಿಸ್ನೆಸ್ಗೆ, ಅದಕ್ಕಾಗಿ ಏನ್ ಮಾಡ್ತೀರಿ, ಅದನ್ನ ನಾನು ಹೋಗ್ತಾ ಇರುತ್ತೆ, ಅದಕ್ಕೆ ಕ್ರೆಡಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ನೋಡಿ ಹೇಗ್ ತಗೊಂಡೆ ಅಂತ. ರೆಂಟ್ ಅಕೌಂಟ್, ರೆಂಟ್ ಅಕೌಂಟ್ ಯಾವ ಟೈಪ್ ಅಕೌಂಟ್? ನಾಮಿನಲ್ ಅಕೌಂಟ್ ಅಂತ ಹೇಳಿದೆ. ಯಾಕಪ್ಪ ಅಂದ್ರೆ ಅದರ ರೂಲ್ಸ್ ಬಂದು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ and credit all incomes and gains. That is the reason rent account will be debit. ಆ ಡೆಬಿಟ್ ಅಂತ ನಾನು ಮೆನ್ಷನ್ ಮಾಡ್ತೀನಿ. ಸೆಕೆಂಡ್ ಥಿಂಗ್, ಕ್ಯಾಶ್ ಅಕೌಂಟ್. ಕ್ಯಾಶ್ ವಿಲ್ ಬಿ treated as in type of accounts is real account. The formula is, the principle is debit what comes in, credit what goes out. ಸೊ ಏನಾಗುತ್ತೆ, ರೆಂಟ್ ಪೇಡ್ ಆಗ್ತಿದೆ ಅಂದ್ರೆ ಅಮೌಂಟ್ ಹೋಗ್ತಾ ಇದೆಯಾ ಆಚೆಗೆ, ಕ್ರೆಡಿಟ್ ವಾಟ್ ಗೋಸ್ ಔಟ್, ದುಡ್ಡು ಹೋಗ್ತಿದ್ಯಾ, ಪೇ ಅಂದ್ರೆ ಏನಾಗುತ್ತೆ, ಆಚೆ ಹೋಗ್ತಾ ಇರುತ್ತೆ, ಅದಕ್ಕಾಗಿ ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತಿದ್ದೀನಿ ಕ್ರೆಡಿಟ್ ಕಾಲಮ್ ಅಲ್ಲಿ. ಆನ್ ದ ಫಿಫ್ತ್ ಎಂಟ್ರಿ ಮಾಡಿ ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಏನು? ಹಿಯರ್ ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಏನು? ಇಂಟ್ರೆಸ್ಟ್ ಬರ್ತಿದೆ ಅಂದ್ರೆ ಇನ್ಕಮ್ ಆಗುತ್ತೆ. ಇನ್ಕಮ್ಸ್ ಅಂತ ಬಂದಾಗ ಎಲ್ಲಿ ಬರುತ್ತೆ? ಯೂಶುವಲ್ ಆಗಿ ನಮಗೆ ನಾಮಿನಲ್ ಅಕೌಂಟ್ ಅಲ್ಲಿ ಬರುತ್ತೆ. ನಾಮಿನಲ್ ಅಕೌಂಟ್ ನ ಪ್ರಿನ್ಸಿಪಲ್ ಏನಿದೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್. ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್. ಹಾಗಿದ್ದಾಗ ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್ ಏನಿದೆ ಬರ್ತಿದ್ಯಲ್ವಾ? ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಅಂಡ್ ಲಾಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್. ಕ್ರೆಡಿಟ್ ಅಲ್ಲಿ ಏನ ಮಾಡ್ತೀವಿ ನಾವು? ಇಂಟ್ರೆಸ್ಟ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್ ಅಂದ್ರೆ ಏನು? ಇಂಟ್ರೆಸ್ಟ್ ಅಕೌಂಟ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಕ್ಯಾಶ್ ಅಕೌಂಟ್ ನ ಡೆಬಿಟ್ ಮಾಡಬೇಕಾಗುತ್ತೆ. ಹೇಗೆ ನೋಡಿ, ದ ಫಸ್ಟ್ ವಿಲ್ ಬಿ ಇಲ್ಲಿದೆ, ಅದಾಯ್ತಲ್ವಾ ಮೈಡಿಯರ್ಸ್? ಇಲ್ಲಿ ನೋಡಿ ಕ್ಯಾಶ್ ಅಕೌಂಟ್, ಫಿಫ್ತ್ ಎಂಟ್ರಿ ಬಂದು ಕ್ಯಾಶ್ ಅಕೌಂಟ್. ಕ್ಯಾಶ್ ಏನಿದೆ ರಿಯಲ್ ಅಕೌಂಟ್ ಆಗುತ್ತೆ. ಅದರ ಪ್ರಿನ್ಸಿಪಲ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ದಟ್ ವಿಲ್ ಬಿ ಕ್ಯಾಶ್ ಅಕೌಂಟ್. ಅಂಡ್ ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್. ಇಂಟ್ರೆಸ್ಟ್ ರಿಸೀವ್ ಆಗ್ತಿದೆಯಲ್ವಾ? ಸೊ ಅದು ಯಾವ ಟೈಪ್ ಆಫ್ ಅಕೌಂಟ್? ನಾಮಿನಲ್ ಅಕೌಂಟ್ ಬರುತ್ತೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ನೋಡಿ, ಸೊ ಇಂಟ್ರೆಸ್ಟ್ ಅನ್ನ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್ ಅಂಡರ್ಲೈನ್ ಮಾಡಿ. ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ ಅಂತ ಬಂದ್ರೆ ಏನು? ಇದು ಕ್ರೆಡಿಟ್ ಅಮೌಂಟ್ ಆಗುತ್ತೆ, ಇದು ಕ್ರೆಡಿಟ್ ಅಮೌಂಟ್ ಆಗುತ್ತೆ. ಪಾಯಿಂಟ್ ಟು ಬಿ ನೋಟೆಡ್. ಹೇಗೆ ಬಂತು ಮ್ಯಾಮ್ ಅಂದ್ರೆ, ಸೊ ಕ್ರೆಡಿಟ್ ನೇನು ಕಂಪನಿಗೆ ಅಮೌಂಟ್ ಬರ್ತಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಬರ್ತಿದೆಯಾ ಕ್ಯಾಶು, ಅದಕ್ಕಾಗಿ ನಾನು ಕ್ಯಾಶ್ ಅಕೌಂಟ್ ನ ಡೆಬಿಟ್ ಅಂತ ಮೆನ್ಷನ್ ಮಾಡ್ತೀನಿ. ಅಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಹೋಗ್ತಾ, ಇಂಟ್ರೆಸ್ಟ್ ಕೂಡ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್, ಇಂಟ್ರೆಸ್ಟ್ ಕೂಡ ಇನ್ಕಮ್ ಆಗುತ್ತೆ, ಅದಕ್ಕೆ ಇಂಟ್ರೆಸ್ಟ್ ನಾನು ಕ್ರೆಡಿಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಂಡ್ ದ ನೆಕ್ಸ್ಟ್ ಸಿಕ್ಸ್ತ್ ಎಂಟ್ರಿ ಈಸ್ ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್. ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್, ವಿಚ್ ಟೈಪ್ ಆಫ್ ಇಯರ್? ಅಮೌಂಟ್ ಪೇಡ್ ಆಗ್ತಿದೆ, ದಿಸ್ ಇಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ಸೊ ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್ ಅಂದ್ರೆ ಏನು? ಅಮೌಂಟ್ ಬ್ಯಾಂಕ್ಗೆ ಪೇ ಮಾಡಿದ್ರೆ ಒನ್ ಇಸ್ ಬ್ಯಾಂಕ್ ಅಕೌಂಟ್, ಅನದರ್ ಒನ್ ಈಸ್ ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ನಾನು ಹೇಳಿದ್ದೆ ಬ್ಯಾಂಕ್ ಏನೋ ಆರ್ಟಿಫಿಷಿಯಲ್ ಪರ್ಸನ್, ಬ್ಯಾಂಕ್ ಯಾವ ಟೈಪ್ ಆಫ್ ಅಕೌಂಟ್ ಬರುತ್ತೆ? ಪರ್ಸನಲ್ ಅಕೌಂಟ್ ಬರುತ್ತೆ. ಬಟ್ ಕ್ಯಾಶ್ ಬಂದು ರಿಯಲ್ ಅಕೌಂಟ್ ಬರುತ್ತೆ. ನೋಡಿ, ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅಕೌಂಟ್. ಬ್ಯಾಂಕ್ ಅಕೌಂಟ್, ವಿಚ್ ಟೈಪ್ ಆಫ್ ಅಕೌಂಟ್? ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ಸ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಡೆಬಿಟ್ ದ ರಿಸೀವರ್, ನೋಡಿ ಬ್ಯಾಂಕ್ ಏನಾಗುತ್ತೆ? ಬ್ಯಾಂಕ್ ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್, ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್ ಅಂದ್ರೆ ಡೆಬಿಟ್ ದ ರಿಸೀವರ್. ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್, ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡ್ತಾ ಇದ್ದಾರೆ. ಇಲ್ಲಿ ಡೆಬಿಟ್ ದ ರಿಸೀವರ್, ಬ್ಯಾಂಕ್ ಅಮೌಂಟ್ ರಿಸೀವ್ ಮಾಡ್ಕೋತಾ ಇದೆಯಾ, ಅದಕ್ಕಾಗಿ ನಾನು ಬ್ಯಾಂಕ್ ಅನ್ನ ಡೆಬಿಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಂಡ್ ಕ್ಯಾಶ್ ಅಕೌಂಟ್, ಕ್ಯಾಶ್ ಅಕೌಂಟ್, that type of account will be real account. Real account na principle debit what comes in, credit what goes out. So here real account debit what comes in, credit what goes out. ಆಚೆ ಹೋಗ್ತಾ ಇದೆ ದುಡ್ಡು, ಕಂಪನಿಯಿಂದ ಪೇ ಮಾಡ್ತಿದಾರ, ಅದಕ್ಕಾಗಿ ನಾನು ಕ್ಯಾಶ್ ಅನ್ನ ಕ್ರೆಡಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ದಿಸ್ ಇಸ್ ದ ಸಿಕ್ಸ್ತ್ ಎಂಟ್ರಿ. ಇನ್ ದ ಸೆವೆಂತ್ ಎಂಟ್ರಿ, ಬಾಟ್ ಗೂಡ್ಸ್ ಫ್ರಮ್ ರವಿ. ಬಾಟ್ ಗೂಡ್ಸ್ ಫ್ರಮ್ ರವಿ. ಹಿಯರ್ ಅಮೌಂಟ್ ಅನ್ನ ಕ್ಯಾಶ್ ಅಲ್ಲಿ ಇಮಿಡಿಯೇಟ್ ಆಗಿ ಸೆಟಲ್ಮೆಂಟ್ ಮಾಡ್ತಿಲ್ಲ. ದಟ್ ಇಸ್ ದ ರೀಸನ್ ವಿ ಆರ್ ಗೋಯಿಂಗ್ ಟು ಟ್ರೀಟ್ ಆಸ್ ದಿಸ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ವಿಲ್ ಬಿ ಕ್ರೆಡಿಟ್ ಟ್ರಾನ್ಸಾಕ್ಷನ್. ರೈಟ್ ನೋ? ಹೇಗೆ ಬಾಟ್ ಗೂಡ್ಸ್ ಅಂದ್ರೆ ಏನಾಗುತ್ತೆ ಮಾಡಿ? ಒನ್ ಈಸ್ ಪರ್ಚೇಸ್ ಅಕೌಂಟ್, ಒನ್ ಈಸ್ ರವಿ ಅಕೌಂಟ್. ಕ್ಲಿಯರ್? ಪರ್ಚೇಸ್ ಅಕೌಂಟ್, ರವಿ ಅಕೌಂಟ್. ನೋಡಿ, ಪರ್ಚೇಸ್ ಅಕೌಂಟ್ ಅದು ಏನಾಗುತ್ತೆ? ರಿಯಲ್ ಅಕೌಂಟ್ ಅಂತ ಹೇಳಿದ್ದೆ. ಅದರೊಂದು ಪ್ರಿನ್ಸಿಪಲ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂಡ್
ಏನಾಗ್ತಿದೆ ಡೆಬಿಟ್ ವಾಟ್ ಕಮ್ಸ್ ಇನ್ ದುಡ್ಡು ಅವನಿಗೆ ಪರ್ಚೇಸ್ ಆಗ್ತಿದ್ಯಾ ಪರ್ಚೇಸ್ ಅಕೌಂಟ್ ಪರ್ಚೇಸ್ ಮಾಡ್ತಾ ಇದಾರ ಕಂಪನಿ ಪರ್ಚೇಸ್ ಅಕೌಂಟ್ ರವಿ ಅಕೌಂಟ್ ರವಿ ಇಸ್ ಅ ಪರ್ಸನಲ್ ಅಕೌಂಟ್ ಟೈಪ್ ಆಫ್ ಅಕೌಂಟ್ ಪರ್ಸನಲ್ ಅಕೌಂಟ್ ಬರ್ತಾನೆ ಅವನ ಪರ್ಸನಲ್ ಅಕೌಂಟ್ ನ ರೂಲ್ ಬಂದು ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್ ಸೊ ಹಿಯರ್ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್ ಯಾರು ಗೂಡ್ಸ್ ನ ಕೊಡ್ತಿರೋದು ಮಾಡಿ ಕ್ರೆಡಿಟ್ ದ ಗಿವರ್ ಯಾರು ಗೂಡ್ಸ್ ನ ಕೊಡ್ತಿರೋಂಥದ್ದು ರವಿ ಅದಕ್ಕಾಗಿ ಅವನ್ನ ಕ್ರೆಡಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಕ್ರೆಡಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂಡ್ ದ ಲಾಸ್ಟ್ ಎಂಟ್ರಿ ಈಸ್ ಸೋಲ್ಡ್ ಗುಡ್ ಫಾರ್ ಕ್ಯಾಶ್ ಸೋಲ್ಡ್ ಗುಡ್ ಫಾರ್ ಕ್ಯಾಶ್ ಸೋಲ್ಡ್ ಅಂದ್ರೆ ಏನು ಸಾರಿ ಸೋಲ್ಡ್ ಗುಡ್ಸ್ ಟು ಆಕಾಶ್ ಏನು ಸೇಲ್ಸ್ ಆಕಾಶ್ಗೆ ಸೇಲ್ ಮಾಡ್ತಾ ಇದ್ದಾರೆ ಸೊ ಇದು ಕೂಡ ಕ್ಯಾಶ್ ಅಲ್ಲಿ ಅಂತ ಹೇಳಿಲ್ಲ ಇಮಿಡಿಯೇಟ್ ಆಗಿ ಕ್ಯಾಶ್ ಅಲ್ಲಿ ಇದನ್ನ ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್ ಮಾಡ್ತಿಲ್ಲ ದಟ್ ಈಸ್ ದ ರೀಸನ್ ವಿ ಆರ್ ಗೋಯಿಂಗ್ ಟು ಡಿಟೆಕ್ಟ್ ಆಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಸಿ ಒನ್ ಈಸ್ ಸೇಲ್ಸ್ ಅಕೌಂಟ್ ಒನ್ ಈಸ್ ಆಕಾಶ್ ಅಕೌಂಟ್ ಅಂತ ಬರುತ್ತೆ ಮಾಡಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾಶ್ ಅಕೌಂಟ್ ಅಂತ ಬರೋದಿಲ್ಲ ನೆನಪಿರ್ಲಿ ನೋಡಿ ಹೇಗ್ ತಗೊಂಡಿದ್ದೀನಿ ಅಂತ ಆಕಾಶ್ ಅಕೌಂಟ್ ಎಂದಿದೆ ಪರ್ಸನಲ್ ಅಕೌಂಟ್ ಆಕಾಶ್ ಅಂದ್ರೆ ಏನು ಪರ್ಸನ್ ನೇಮ್ ಅಲ್ವಾ ಅದಕ್ಕಾಗಿ ನಾನು ಪರ್ಸನಲ್ ಅಕೌಂಟ್ ಅಂತ ತಗೋತಾ ಇದ್ದೀನಿ ಪರ್ಸನಲ್ ಅಕೌಂಟ್ ರೂಲ್ಸ್ ಏನಿದೆ ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗಿವರ್ ಸೊ ಇಲ್ಲಿ ಡೆಬಿಟ್ ದ ರಿಸೀವರ್ ಆಕಾಶ್ ಅಲ್ವಾ ರಿಸೀವರ್ ಇಲ್ಲಿ ನೋಡಿ ಏನಿದೆ ಅಲ್ಲಿ ಸೋಲ್ಡ್ ಗುಡ್ಸ್ ಟು ಆಕಾಶ್ ಅವನಿಗೆ ಗೂಡ್ಸ್ ನ ಸೇಲ್ ಮಾಡ್ತಿದ್ದಾರೆ ಅದಕ್ಕೆ ಅವನು ರಿಸೀವರ್ ಆಗ್ತಾನೆ ಸೇಲ್ಸ್ ಅಕೌಂಟ್ ಸೇಲ್ಸ್ ಅಂದ್ರೆ ಏನು ರಿಯಲ್ ಅಕೌಂಟ್ ಆಗುತ್ತೆ ಅದರ ಒಂದು ಪ್ರಿನ್ಸಿಪಲ್ ಬಂದು ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂಡ್ ಫೈನಲಿ ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್ ಏನಾಗ್ತಿದೆ ಆಚೆ ಹೋಗ್ತಾ ಇದೆಯಲ್ಲ ಗೂಡ್ಸು ಅದಕ್ಕಾಗಿ ಸೇಲ್ಸ್ ನಾನು ಕ್ರೆಡಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂಡ್ ಅರ್ಥ ಆಗ್ತಿದೆಯಾ ಮಾಡಿ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ವಿ ಶುಡ್ ಐಡೆಂಟಿಫೈ ದ two accounts in each transaction, that is debit and credit, and we have to on the basis of principles accounting principles ಇದೆ ಅಲ್ವಾ ಪರ್ಸನಲ್ ಅಕೌಂಟ್ ರಿಯಲ್ ಅಕೌಂಟ್ ನಾಮಿನಲ್ ಅಕೌಂಟ್ ಬೇಸ್ ಪ್ರಿನ್ಸಿಪಲ್ ಬೇಸ್ ಮೇಲೆ ನಾವು ಯಾವುದು ಡೆಬಿಟ್ ಯಾವುದು ಕ್ರೆಡಿಟ್ ಅಂತ ನಾನು ಮೆನ್ಷನ್ ಮಾಡಬೇಕಾಗುತ್ತೆ ಕ್ಲಿಯರ್ ಮಾಡಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಸಾಲ್ವ್ ನೆಕ್ಸ್ಟ್ ಪ್ರಾಬ್ಲಮ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಮಾಡಿ ಅಂಟಿಲ್ ಟೇಕ್ ಕೇರ್